ನಮಸ್ತೆ. ಹಿಂದಿನ ವಿಡಿಯೋದಲ್ಲಿ ಮಕ್ಕಳಿಗೆ ಪ್ರಿ ರೈಟಿಂಗ್ ಸ್ಕಿಲ್ಸ್ ಏನು ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಅದರ ನೆಕ್ಸ್ಟ್ ಸ್ಟೇಜ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಸ್ಟೇಜಲ್ಲಿ ಮಕ್ಕಳಿಗೆ ಸ್ಕ್ರಿಬಲ್ ಮಾಡೋಕ್ಕೆ ಅಂದರೆ ಗೀಚೋದಕ್ಕೆ ಕೊಡಬೇಕು. ಕ್ರಯಾನ್ಸ್ ಆದರೂ ಕೊಡಬಹುದು, ಪೆನ್ಸಿಲ್ಸ್ ಕೊಡಬಹುದು, ಅಥವಾ ಸ್ಲೇಟು ಬಳಪ ಕೊಡಬಹುದು. ಯಾವುದನ್ನಾದರೂ ಕೊಡಿ, ಮಕ್ಕಳು ಒಂದು ಗ್ರಿಪ್ ತೊಗೊಂಡು ಅವರು ಸುಮ್ಮನೆ ಸ್ಕ್ರಿಬಲ್ ಮಾಡೋದನ್ನು ಗೀಚೋದನ್ನು ಕಲೀಲಿ. ಅದು ನೆಕ್ಸ್ಟ್ ಸ್ಟೇಜಲ್ಲಿ ಯಾವುದಾದ್ರೂ ಒಂದಿಷ್ಟು ಸಿಂಪಲ್ ಚಿತ್ರಗಳನ್ನ ಕೊಡಿ. ಆ ಸಿಂಪಲ್ ಚಿತ್ರದ ಒಳಗಡೆ ಮಕ್ಕಳು ಗೀಚಬೇಕು. ಫಸ್ಟ್ ಗೀಚಲಿ, ಆಮೇಲೆ ಸಾಧ್ಯವಾದಷ್ಟು ಆ ಚಿತ್ರನ ಕವರ್ ಮಾಡೋಷ್ಟು ಕಲರ್ ಮಾಡಲಿ. ಅದು ನೆಕ್ಸ್ಟ್ ಸ್ಟೇಜಲ್ಲಿ ಮಕ್ಕಳು ಡಾಟೆಡ್ ಲೈನ್ಸ್ನ ಜಾಯಿನ್ ಮಾಡಲಿ. ಎಕ್ಸಾಂಪಲ್ಗೆ ಸ್ಟ್ಯಾಂಡಿಂಗ್ ಲೈನ್, ಸ್ಲ್ಯಾಂಟ್ ಲೈನ್, ಸ್ಲೀಪಿಂಗ್ ಲೈನ್, ನೆಕ್ಸ್ಟ್ ಕರ್ವ್ಡ್ ಲೈನ್, ನೆಕ್ಸ್ಟ್ ವಿ ಶೇಪ್, ಉಲ್ಟಾ ವಿ ಶೇಪ್, ನೆಕ್ಸ್ಟ್ ಸರ್ಕಲ್. ಇದೆಲ್ಲ ಸಾಧ್ಯವಾದಷ್ಟು ಅಪ್ ಟು ಡೌನ್ ಮತ್ತು ಲೆಫ್ಟ್ ಟು ರೈಟ್ ಇರೋ ಹಾಗೆ ನೋಡ್ಕೊಳ್ಳಿ. ಅದು ನೆಕ್ಸ್ಟ್ ಸ್ಟೇಜಲ್ಲಿ ಪ್ಯಾಟ್ರನ್ಸ್ ಬರುತ್ತೆ. ಪ್ಯಾಟ್ರನಲ್ಲಿ ಸ್ಟ್ರೈಟ್ ಲೈನ್ ಆಗಿರ್ಬೋದು, ಕರ್ವ್ಡ್ ಲೈನ್ ಆಗಿರ್ಬೋದು, ಅಥವಾ ಈ ಥರ ಬಂಪ್ಸ್ ಇರೋಂಥ ಲೈನ್ ಆಗಿರ್ಬೋದು, ನೆಕ್ಸ್ಟ್ ಜಿಗ್ಝ್ಯಾಗ್ ಲೈನ್ ಆಗಿರ್ಬೋದು, ನೆಕ್ಸ್ಟ್ ಬಾಕ್ಸ್ ಲೈನ್ ಅಥವಾ ಸ್ಕ್ವೇರ್ ಲೈನ್ ಏನು ಹೇಳ್ತೀವಿ ಅದಾಗಿರ್ಬೋದು. ನೆಕ್ಸ್ಟ್ ಸ್ವಲ್ಪ ಕಾಂಪ್ಲಿಕೇಟ್ ಆಗಿರೋಂಥದ್ದು, ಈ ಥರದನ್ನು ಅವ್ರಿಗೆ ಪ್ರಾಕ್ಟೀಸ್ಗೆ ಕೊಡಿ. ಇದಕ್ಕೆಲ್ಲ ರೆಡಿ ಬುಕ್ಸ್ ಸಿಗುತ್ತೆ, ನೀವು ಅದನ್ನಾದರೆ ಪ್ರಿಫರ್ ಮಾಡಬಹುದು. ಅಥವಾ ನೀವೇ ಒಂದು ಇಡೀ ಪೇಜಲ್ಲಿ ಒಂದು ಸಿಂಗಲ್ ಪ್ಯಾಟರ್ನ ಹಾಕ್ಕೊಟ್ಟು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬಹುದು. ಇದರಲ್ಲಿ ಕೊಟ್ಟಿರೋಂಥ ಪ್ಯಾಟರ್ನ್ನ ಬಿಟ್ಟು ಮತ್ತು ಬೇರೆ ಬೇರೆ ಇನ್ನೂ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಅದನ್ನು ಮಕ್ಕಳು ಒಂದೊಂದು ಪ್ಯಾಟರ್ನು ಅಟ್ಲೀಸ್ಟ್ ಒಂದು ಪೇಜ್ ಆದರೂ ಅವರು ಟ್ರೈ ಮಾಡಲಿ. ಥ್ಯಾಂಕ್ ಯು.